ಹಾಯ್, ಇವತ್ತು ಪನ್ನೀರ್ ಬುಜ್ಜಿ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ದಿವ್ಯಾ ಕನ್ವಿ ಯೂಟ್ಯೂಬ್ ಚಾನಲ್. ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಬೇಕು, ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆಯಲ್ಲಿ ಜೀರಿಗೆನ 2 ಸ್ಪೂನ್ಸ್ ಜೀರಿಗೆ ಹಾಕ್ಕೊಬೇಕು, ಚೆನ್ನಾಗಿ ಹುರಿಬೇಕು. ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ವೀಡಿಯೋ ಬೇಕು ಅಂತ. ಚೆನ್ನಾಗಿ ಬಾಯ್ಲ್ ಆಗಬೇಕು ಜೀರಿಗೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆನಿಯನ್ ಹಾಕ್ಕೊಬೇಕು, ಸ್ವಲ್ಪ ಉಪ್ಪು, ಚೆನ್ನಾಗಿ ಬ್ರೌನಿಷ್ ಆಗಬೇಕು. ಟರ್ಮರಿಕ್ಕು, ಅರಿಶಿನ ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಅರಿಶಿನ, ಚಿಲ್ಲಿ ಪೌಡರ್ ಹಾಕ್ಕೊಬೇಕು 2 ಸ್ಪೂನ್ಸು. ಚೆನ್ನಾಗಿ ಬೇಯಿಸಾದ್ಮೇಲೆ ಟೊಮೆಟೊ ಹಾಕ್ಕೊಬೇಕು. ಬಾಯ್ಲ್ ಆಗಬೇಕು ಚೆನ್ನಾಗೆ. ಪನ್ನೀರ್ ಬುಜ್ಜಿ ಮಾಡೋದು ತುಂಬ ಸುಲಭ. ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಕ್ಲೋಸ್ ಲಿಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಬೇಕು. ನಾನು ಇಲ್ಲಿ ತೋರಿಸಿಲ್ಲ ನೀರು ಹಾಕ್ಕೊಂಡಿರೋದನ್ನ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೇಯಿಸಬೇಕು ನೀರಲ್ಲಿ. ಆಮೇಲೆ ಗ್ರೇಟೆಡ್ ಪನ್ನೀರ್ ಹಾಕ್ಕೊಂಡ್ರೆ ಪನ್ನೀರ್ ಬುಜ್ಜಿ ರೆಡಿ. ಗ್ರೇಟ್ ಮಾಡಿರೋ ಪನ್ನೀರ್ ಹಾಕ್ಕೊಬೇಕು. ಲಾಸ್ಟಲ್ಲಿ ಖಾರ, ಉಪ್ಪು ನೋಡ್ಕೊಬೇಕು. ಉಪ್ಪೇನಾದ್ರು ಕಡಿಮೆ ಆಗಿದ್ದರೆ ಹಾಕ್ಕೊಬೇಕು. ನಾನು ಇಲ್ಲಿ ತೋರಿಸಿಲ್ಲ. ಚೆನ್ನಾಗಿ ಬೇಯಿಸ್ಕೊಬೇಕು. ಪನ್ನೀರ್ ಹಾಕ್ಕೊಂಡ್ಮೇಲೆ ಗ್ರೇಟ್ ಮಾಡ್ಕೊಂಡಿರಬೇಕು. ಪನ್ನೀರನ್ನ ತುರ್ಕೊಬೇಕು ಕನ್ನಡದಲ್ಲಿ. ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ರುಚಿಗೆ ರೆಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಗರಂ ಮಸಾಲ ಹಾಕ್ಕೊಂಡ್ಮೇಲೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಪನ್ನೀರ್ ಬುಜ್ಜಿ ರೆಡಿ. ನಿಮ್ಗೆ ಈ ಥರ ಕುಕ್ಕಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.